ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪಿನ ಪುಳಿಯೋಗರೆ ಮಾಡಿದ್ದೀನಿ. ತುಂಬ ರುಚಿಯಾಗಿತ್ತು. ನೀವು ಮರಿದೇನೆ ಒಂದು ಸರಿ ಟ್ರೈ ಮಾಡಿ. ಈ ಥರ ಯಾವಾಗಲೂ ಮಾಮೂಲಿ ಪುಳಿಯೋಗರೆ ಮಾಡ್ಕೊತಿರ್ತೀವಿ, ಈ ಥರನೂ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಇದು ಹೇಗೆ ಬರುತ್ತೆ ಅಂತ ನೋಡಬೇಕು ಅಂದರೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆಯೇ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಕೊತ್ತಂಬರಿ ಸೊಪ್ಪಿನ ಪುಳಿಯೋಗರೆ ಮಾಡಲಿಕ್ಕೆ ನಾನು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ. ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಎಣ್ಣೆ ಬಿಸಿ ಆಗಿದೆ. ನಾನು 2 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ನಾನು ಕರಿಬೇವು ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಇದ್ರೂ ಹಾಕ್ಕೊಳ್ಳಿ ಕರಿಬೇವು. ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಮೆಣಸಿನ್ಕಾಯಿ ಹಾಕೋಣ. 2 ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ, ಒಂದು 6 ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಗ್ರೀನ್ ಚಿಲ್ಲಿನ. ನೀವು ಬೇಡ ಅಂದರೆ ಒಣಮೆಣ್ಸಿನ್ಕಾಯಿ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ, ಹಸಿರು ಮೆಣಸಿನ್ಕಾಯಿ ಬೇಡ ಅಂದರೆ. 1 ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ, 1 ಸ್ಪೂನು ಕಾಳು ಮೆಣಸು ಹಾಕ್ತಾಯಿದ್ದೀನಿ, ಪೆಪ್ಪರು. ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಮೆಂತ್ಯ ಹಾಕ್ತಾಯಿದ್ದೀನಿ. ಮೆಂತ್ಯ ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, ಕಹಿ ಬರುತ್ತೆ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನು ದೊಡ್ಡ ಕಟ್ 1 ಕಟ್ ಕೊತ್ತಂಬರಿ ಸೊಪ್ಪಲ್ಲಿ ಅರ್ಧ ಕಟ್ಟು ನಾನು ಇವಾಗ ಪುಳಿಯೋಗರೆಗೆ ಹಾಕ್ತಾಯಿದ್ದೀನಿ. ಫ್ರೈ ಮಾಡ್ಕೊಳ್ಳೋಣ. ಇದನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ನಾನು. ನೋಡಿ, ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಇವಾಗ ರೆಡಿ ಆಯಿತು ಇದನ್ನು ಇವಾಗ ತಣ್ಣಗಾಗಕ್ಕೆ ಇಟ್ಬಿಡೋಣ ನಾವು. ಇವಾಗ ತಣ್ಣಗಾಗಲಿ ಇದು. ನೋಡಿ, ಇವಾಗ ತಣ್ಣಗಾಗಿದೆ. ಒಂದು ಜಾರ್ ತಗೊಂಡಿದ್ದೀನಿ, ಜಾರಿಗೆಲ್ಲ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ಇವಾಗ. ನೋಡಿ, ಆಗಿದೆ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ಸ್ವಲ್ಪನೇ ಸಾಕು, ಜಾಸ್ತಿ ತೆಳು ಮಾಡೋದು ಬೇಡ. ನೋಡಿ, ಪೇಸ್ಟ್ ಆಗಿದೆ. ನಾನಿವಾಗ ಇದಕ್ಕೆ 2 ಸ್ಪೂನ್ ಎಳ್ಳು ಹಾಕ್ತಾಯಿದ್ದೀನಿ. ನೀವು ಕಪ್ಪು ಎಳ್ಳಿದ್ರೆ ಹಾಕ್ಕೊಳ್ಳಿ. ಕಪ್ಪು ಎಳ್ಳು ಇರಲಿಲ್ಲ ಅಂತ ನಾನು ವೈಟ್ ಎಳ್ಳು ಹಾಕ್ತಾಯಿದ್ದೀನಿ. ಕಪ್ಪು ಎಳ್ಳಿದ್ರೆ ಇನ್ನೂ ರುಚಿ ಕೊಡುತ್ತೆ. ನೋಡಿ, 2 ಸ್ಪೂನ್ ಹಾಕ್ಕೊಂಡು ದಪ್ಪಗೆ ಆಡಿಸೋಣ ಎಳ್ಳನ್ನು. ಈಗ ಆಲ್ರೆಡಿ ಒಂದು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ನಾನು 4-5 ಸ್ಪೂನು ಆಯಿಲ್ ಹಾಕಿದ್ದೀನಿ, ಎಣ್ಣೆ. ಇವಾಗ ಎಣ್ಣೆ ಕಾಯ್ದಿತ್ತು. ನಾನು ಸಾಸಿವೆ ಹಾಕಿದ್ದೀನಿ. ಅದಕ್ಕೆ ನಾನು ಕಡಲೆ ಬೀಜ ಹಾಕಿದ್ದೀನಿ. ಇವಾಗ ನೋಡಿ, ಒಂದು 3 ಸ್ಪೂನಷ್ಟು ನಾನು ಕಡಲೆ ಬೇಳೆ ಹಾಕಿದ್ದೀನಿ. ಒಂದು 5 ಸ್ಪೂನಷ್ಟು ನಾನು ಕಡಲೆ ಬೀಜ, ಒಂದು 3 ಸ್ಪೂನಷ್ಟು ಕಡಲೆಬೇಳೆ ಹಾಕಿದ್ದೀನಿ. ನೋಡಿ, 2 ಸ್ಪೂನಷ್ಟು ನಾನು ಉದ್ದಿನಬೇಳೆ ಹಾಕಿದ್ದೀನಿ. ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಹಾಕಿ. ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ, ಒಂದು 3. ನೋಡಿ, ಇವಾಗೆಲ್ಲ ಫ್ರೈ ಆಗಿದೆ. ಸ್ವಲ್ಪ ಇದಕ್ಕೆ ಸ್ವಲ್ಪ ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಸ್ವಲ್ಪ ಕರಿಬೇವು ಹಾಕ್ತೀನಿ. ನೋಡಿ, ಇದೆಲ್ಲ ಫ್ರೈ ಆಯಿತು. ಇವಾಗ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ಪೇಸ್ಟ್ ಮಾಡ್ಕೊಂಡ್ವಲ್ಲ ಅದನ್ನು ಹಾಕೋಣ. ಮಸಾಲೆ ನಾವು ಹುರ್ಕೊಂಡು ರುಬ್ಬಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇವಾಗ. ನೋಡಿ, ಒಂದು ಕಡೆ ಒಂದು ಹುಣಸೆಹಣ್ಣು ನೆನೆಸಿಟ್ಟಿದ್ದೀನಿ, ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು. ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹುಣಸೆಹಣ್ಣು ತೊಗೊಳ್ಳಿ. ನಾನು ನಾರ್ಮಲಾಗಿ ಮಾಡಿದ್ದೀನಿ. ಸ್ವಲ್ಪನೇ ನಾನು ರಸ ತೆಗೆದಿಟ್ಕೊಂಡಿದ್ದೀನಿ. ಹುಣಸೆಹಣ್ಣು ನೆನೆಸಿಟ್ಟಿದ್ದೆ ಒಂದು ಅರ್ಧ ಗಂಟೆ ಮುಂಚೆನೇ. ನೋಡಿ, ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಮರಿದೇನೆ ಟ್ರೈ ಮಾಡಿ. ನಾರ್ಮಲ್ ಪುಳಿಯೋಗರೆ ಯಾವಾಗಲೂ ಮಾಡ್ತಾನೇ ಇರ್ತೀವಿ, ಇದನ್ನು ಒಂದು ಸರಿ ಟ್ರೈ ಮಾಡಿ. ಟೇಸ್ಟೇ ಬೇರೆ ಥರ ಇರುತ್ತೆ ಇದು. ನೋಡಿ, ರುಚಿಯಂತೂ ಅಷ್ಟು ಚೆನ್ನಾಗಿ ಬಂದಿತ್ತು. ನೋಡಿ, ಇವಾಗೆಲ್ಲ ಕುದೀತಾ ಇದೆ, ಚೆನ್ನಾಗಿ ಕುದೀತು. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಮೇಲೆ ಎಣ್ಣೆ ಬಿಟ್ಕೋಬೇಕು ಅಷ್ಟು ಹಾಕಿ. ಇಲ್ಲ, ಎಳ್ಳು ಹಾಕ್ತಾಯಿದ್ದೀನಿ. ಇವಾಗ 2 ಸ್ಪೂನ್ ಎಳ್ಳು ಹಾಕಿದ್ದೀನಿ. ಇನ್ನೂ ಉಪ್ಪು ಹಾಕಿಲ್ಲ ನಾನು. 2 ಸ್ಪೂನ್ ನಾನು ರುಬ್ಬಕ್ಕೆ ಹಾಕಿದ್ದೆ, 2 ಸ್ಪೂನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆಯೇ ಕಪ್ಪೆಳ್ಳಿದ್ರೆ ತಗೊಳ್ಳಿ, ತುಂಬ ರುಚಿ ಇರುತ್ತೆ. ನೋಡಿ, ಇವಾಗ ಒಂದು 5 ನಿಮಿಷ ನಾನು ಮುಚ್ಚಿಬಿಡ್ತೀನಿ. ಅದನ್ನೆಲ್ಲ ಗೊಜ್ಜೆಲ್ಲ ಕುದಿಬೇಕಲ್ವ, ಅದಕ್ಕೋಸ್ಕರ. ನೋಡಿ, ಎಲ್ಲ ಕುದ್ದಿದೆ ಚೆನ್ನಾಗಿ, ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಮೊದಲೇ ಉಪ್ಪು ಹಾಕ್ಬಿಟ್ರೆ ಉಪ್ಪು ಜಾಸ್ತಿ ಇದಾಗಿಬಿಡುತ್ತೆ. ನೋಡಿ, ನಾನು ಲಾಸ್ಟಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲ ರೆಡಿ ಆಯಿತು ಗೊಜ್ಜು ಇವಾಗ. ಫ್ರೆಂಡ್ಸ್, ಯಾರಾದರೂ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್.
ನೋಡಿ ನಾನು ಗೊಜ್ಜೆ ಎತ್ತಿಟ್ಕೊತಾ ಇದ್ದೀನಿ. ಇದಂತೂ ಒಂದು 15-20 ದಿವಸನಾದರೂ ಇರುತ್ತೆ, ಫ್ರಿಜ್ಜಲ್ಲಿ ಇಟ್ಟಿರೋ ಒಂದು ತಿಂಗಳೆಲ್ಲ ಇರುತ್ತೆ. ನನಗೆ ಇಷ್ಟು ಸಾಕು ಸ್ವಲ್ಪ ಅನ್ನ ಕಲಿಸ್ಲಿಕ್ಕೆ. ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ ಒಂದು ಬಾಕ್ಸಿಗೆ. ನೋಡಿ ಇದಕ್ಕೆ ನಾನು ಒಂದು ಬೌಲಲ್ಲಿ ಅನ್ನ ಹಾಕ್ತಾಯಿದ್ದೀನಿ, ರೈಸು. ನೋಡಿ ಉಪ್ಪು ಬೇಕು ಅಂದರೆ ಈಗ ಮೇಲ್ಗಡೆ ಹಾಕ್ಕೊಳ್ಳಿ ನೀವು. ಗೊಜ್ಜಿಗೆ ಜಾಸ್ತಿ ಉಪ್ಪು ಹಾಕಿದರೆ ಚೆನ್ನಾಗಿರಲ್ಲ. ನೋಡಿ ಮೇಲೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪಿನ ಪುಳಿಯೋಗರೆ ಅಂತೂ ರುಚಿಯಾಗಿತ್ತು. ನೋಡಿ ಕೊಬ್ಬರಿ ತುರಿನ ಈ ಥರ ಮೇಲ್ಗಡೆ ಹಾಕ್ಕೊಳ್ಳಿ, ಗೊಜ್ಜಿಗೆ ಹಾಕಕ್ಕೆ ಹೋಗ್ಬೇಡಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಗೊಜ್ಜಿಗೆ ಹಾಕಿದರೆ ಗೊಜ್ಜು ಕೆಟ್ಟೋಗ್ಬಿಡುತ್ತೆ ತುಂಬ ದಿವಸ ಇಡೋದಾದರೆ. ಅನ್ನಕ್ಕೆ ಹಾಕ್ಕೊಂಡ್ರೆ ತುಂಬ ರುಚಿ ಇರುತ್ತೆ, ಕೊಬ್ಬರಿ ಬಾಯಿಗೆಲ್ಲ ಸಿಗ್ತಾ ಇರುತ್ತೆ. ನೋಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ರೆಡಿ ಆಯಿತು. ಯಾರು ಹೊಸ್ದಾಗಿ ನೋಡೋರ್ಗಂತೂ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್, ನೋಡಿ ನೀವು ಮಾಡ್ಕೊಳ್ಳಿ. ನೋಡಿ ಕೊತ್ತಂಬರಿ ಸೊಪ್ಪಿನ ಪುಳಿಯೋಗರೆ ಅಂತೂ ತುಂಬ ರುಚಿ ಇತ್ತು. ಮರಿದೇನೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವೂ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅನ್ನನೂ ಅಷ್ಟೇ, ರೈಸು ಅಷ್ಟೇ, ನಾರ್ಮಲ್ ರೈಸೇ ಹಾಕಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ನೀವು ಮರಿದೇನೆ ಮಾಡಿ ಕೊತ್ತಂಬರಿ ಸೊಪ್ಪಿನ